ಎಲ್ಲರಿಗೂ ನಮಸ್ಕಾರ. ಗುರುವಾರ ಮಾರ್ಗಶಿರ ಲಕ್ಷ್ಮೀ ವರವ್ರತ ಕತೆ. ಒಂದು ದಿನ ನಾರದರು ಮತ್ತು ಪರಾಶರರು 3 ಲೋಕಗಳಲ್ಲಿ ಸಂಚರಿಸಿ ವಿಶ್ರಾಂತಿ ಪಡೆಯಲು ಭೂಲೋಕದ ಗ್ರಾಮವನ್ನು ತಲುಪಿದರು. ಆಗ ಆ ಹಳ್ಳಿಯಲ್ಲಿದ್ದ 4 ಜಾತಿಯವರು ಮನೆಗಳಿಗೆ ದನದ ಸಗಣಿ ಹೊದಿಸುತ್ತಾರೆ. ಎಲ್ಲ ಮಹಿಳೆಯರು ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಲಕ್ಷ್ಮೀ ಪೂಜೆ ಮಾಡುತ್ತಾರೆ. 4 ವರ್ಣಗಳು ಒಟ್ಟುಗೂಡಿ ಲಕ್ಷ್ಮೀದೇವಿಯ ಪ್ರಸನ್ನತೆಗಾಗಿ ಹಾಡುತ್ತಿರುವಾಗ ಅವರ ಭಕ್ತಿಗೆ ಆಶ್ಚರ್ಯಗೊಂಡ ನಾರದರು ಮಹರ್ಷಿ ಪರಾಶರರಿಗೆ ಹೇಳಿದರು, ಮಹರ್ಷಿ, ಜನರು ಒಟ್ಟಿಗೆ ಸಂತೋಷದಿಂದ ಮಾಡುತ್ತಿರುವ ಈ ಪೂಜೆ ಏನು? ಇದನ್ನು ತಿಳಿದುಕೊಳ್ಳಲು ನನಗೆ ಕುತೂಹಲವಿದೆ. ಈ ಪೂಜೆಯ ಬಗ್ಗೆ ವಿವರವಾಗಿ ಹೇಳಿ. ಗುರುವಾರದಂದು ಮಾಡುವ ಈ ಪೂಜೆಯನ್ನು ಲಕ್ಷ್ಮೀ ಪೂಜೆ ಎನ್ನುತ್ತಾರೆ. ವರ್ಷಕ್ಕೊಮ್ಮೆ ಬರುವ ಮಾರ್ಗಶಿರ ಮಾಸವು ಈ ಪೂಜೆಯನ್ನು ಮಾಡಲು ಉತ್ತಮವಾಗಿದೆ. ಇದು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾಗಿದೆ ಎಂದು ಪರಾಶರ ಋಷಿ ನಾರದರಿಗೆ ಹೇಳಿದರು. ನಾರದರು, ಈ ಪೂಜೆಯನ್ನು ಯಾರಾದರೂ ಮಾಡಿದ್ದೀರಾ? ಹಾಗಿದ್ದರೆ ಯಾರು ಮಾಡಿದರು ಮತ್ತು ಅವರಿಗೆ ಯಾವ ಫಲ ಸಿಕ್ಕಿತು ಎಂದು ಹೇಳಿ ಎಂದು ಪರಾಶರರು ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಮಹಾಲಕ್ಷ್ಮೀ ದೇವಿಯು ಸ್ವಾಮಿಗೆ, ಸ್ವಾಮಿ, ಇಂದು ಮಾರ್ಗಶಿರ ಲಕ್ಷ್ಮೀ ವರ. ಜನರು ನನ್ನ ವ್ರತವನ್ನು ಮಾಡುವ ದಿನ. ನೀವು ನನಗೆ ಅವಕಾಶ ನೀಡಿದರೆ ನಾನು ಭೂಲೋಕಕ್ಕೆ ಹೋಗಿ ನನ್ನ ವ್ರತವನ್ನು ಮಾಡುವವರನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿ ಲಕ್ಷ್ಮೀದೇವಿಯು ವಿಷ್ಣುವಿನ ವೇಷ ಧರಿಸಿ ಲೋಕಕ್ಕೆ ಹೋದರು. ವಿಷ್ಣುವು ವೃದ್ಧ ಬ್ರಾಹ್ಮಣ ಸ್ತ್ರೀಯ ರೂಪದಲ್ಲಿ ಒಂದು ಮನೆಗೆ ಪ್ರವೇಶಿಸಿದರು. ಆ ಊರಿನಲ್ಲಿ ಅಲೆದಾಡುತ್ತಿದ್ದ ಮಹಾಲಕ್ಷ್ಮೀ ದೇವಿಯು ಆ ಮನೆಯ ಮುಂದೆ ಬಂದು, ಅಯ್ಯೋ, ಇಂದು ಮಾರ್ಗಶಿರ ಗುರುವಾರ, ಲಕ್ಷ್ಮೀ ಪೂಜೆ, ಮನೆಯನ್ನು ಗೋಮಯದಿಂದ ಏಕೆ ಅಲಂಕರಿಸಬಾರದು ಅಂದರೆ ಆಗ ಆ ಮುದುಕಿಯು, ಅಮ್ಮ, ಆ ವ್ರತ ಯಾವುದು? ನಾನು ಹೇಗೆ ಮಾಡಬೇಕು? ನೀನು ಹೇಳಿದರೆ ನಾನು ಮಾಡುತ್ತೇನೆ ಎಂದು ಕೇಳಿದರು. ಮಾರ್ಗಶಿರ ಗುರುವಾರ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ಗೋವಿನ ಚೋಳವನ್ನು ಚಿಮುಕಿಸಿ ಚೊಂಬುಗಳನ್ನು ಹಾಕಿ ಲಕ್ಷ್ಮೀದೇವಿಯ ಪಾದದ ಗುರುತನ್ನು ಹಾಕಬೇಕು. ಹೊಸ ಅಳತೆ ಪಾತ್ರೆಯನ್ನು ತಂದು ಅದನ್ನು ತೊಳೆದು ಒಣಗಿಸಿ ಅದನ್ನು ವಿವಿಧ ಚೊಂಬು ಮತ್ತು ಆಕೃತಿಗಳಿಂದ ಅಲಂಕರಿಸಿ ಶುದ್ಧ ಸ್ನಾನ ಮತ್ತು ಒಂದು ಪೀಠ ತೆಗೆದುಕೊಂಡು ಅದನ್ನು ತೊಳೆದು ಅದರ ಮೇಲೆ ಹೊಸ ಧಾನ್ಯಗಳನ್ನು ಸುರಿಯುತ್ತಾರೆ. ಪೀಠವನ್ನು ಅರಿಶಿನ ನೀರಿನಿಂದ ತೊಳೆಯಬೇಕು. ಬಿಳಿ ಧಾನ್ಯವನ್ನು ಮನಸ್ಸಿನಲ್ಲಿ ಅಳೆದು ಅದರ ಮೇಲೆ ಸ್ವಲ್ಪ ಬಿಳಿ ಬಟ್ಟೆಯನ್ನು ಇಟ್ಟು ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಲಕ್ಷ್ಮೀ ದೇವಿಯು ಆ ಸ್ತ್ರೀಗೆ 2ನೆಯ ವಿಧಾನವನ್ನು ಹೇಳಲು ಪ್ರಾರಂಭಿಸಿದರು. 2ನೇ ವಿಧಾನವು ತುಂಬಾ ಸರಳವಾಗಿದೆ. ಈ ವ್ರತವನ್ನು ಮಾರ್ಗಶಿರ ಶುಕ್ಲ ದಶಮಿ ತಿಥಿಯ ದಿನದಂದು ನಿಷ್ಠೆಯಿಂದ ಮಾಡಿದರೆ ನಿಮಗೆ ಮಳೆಯಾಗುತ್ತದೆ. ನೀವು ಈ ವ್ರತವನ್ನು ಹಂಚದಿದ್ದರೆ ಹಾಗಿದ್ದರೆ ಲಕ್ಷ್ಮಿ ತಕ್ಷಣ ಸಿಗುವುದಿಲ್ಲ. ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು 10 ಮಂದಿಯನ್ನು ಕರೆದು ಈ ವ್ರತವನ್ನು ಮಾಡಿ ಹಳದಿ ಕುಂಕುಮ ಹಂಚಿದರೆ ಮನೆ ಲಕ್ಷ್ಮಿ ಸಂತೋಷ ಪಡುತ್ತಾರೆ. ಈ ವ್ರತವಷ್ಟೇ ಅಲ್ಲ, ಇನ್ನೂ ಕೆಲವನ್ನು ಆಚರಿಸಬೇಕು. ಗುರುವಾರ ಬೆಳಗ್ಗೆ ಲಕ್ಷ್ಮಿ ಎದ್ದರೂ, ಒಲೆಯಿಂದ ಬೂದಿ ತೆಗೆಯದಿದ್ದರೂ, ಮನೆಯ ಜಗುಲಿ ಗುಡಿಸದೆ ಹೋದರೂ ಮನೆ ನಿಲ್ಲುವುದಿಲ್ಲ. ಗುರುವಾರದಂದು ಶುಚಿಯಾಗಿ ಮತ್ತು ಶುಭ್ರ ಉಡುಪನ್ನು ಧರಿಸಿ ಅಡುಗೆ ಮಾಡುವ ಮತ್ತು ಪೂಜೆ ಮಾಡುವ ಮಹಿಳೆ ಲಕ್ಷ್ಮಿಯ ಮನೆ ಸ್ಥಿರವಾಗಿರುತ್ತದೆ. ಯಾವ ಹೆಂಗಸರು ಮಕ್ಕಳನ್ನು ಹೊಡೆಯುತ್ತಾರೋ, ಮನೆ ಗುಡಿಸುತ್ತಾರೋ, ಗುರುವಾರದಂದು ಮಣ್ಣನ್ನು ತೊಳೆಯುವುದಿಲ್ಲವೋ ಆ ಮನೆಯಲ್ಲಿ ಒಂದು ಕ್ಷಣವೂ ಲಕ್ಷ್ಮಿ ಇರುವುದಿಲ್ಲ. ಹಾಗೆಯೇ ಬೇಯಿಸಿದ ಆಹಾರ, ನಿಷಿದ್ಧ ಆಹಾರ ಸೇವಿಸುವ, ಅಶುಚಿಯಾದ ಸ್ಥಳಗಳಲ್ಲಿ ಅಲೆದಾಡುವ, ಅತ್ತೆ ಮಾವಂದಿರ ಮಾನಹಾನಿ ಮಾಡುವ, ಗುರುವಾರ ಊಟ ಮಾಡದ ಹೆಣ್ಣಿನ ಮನೆಗೆ ಲಕ್ಷ್ಮಿ ಕಾಲಿಡುವುದಿಲ್ಲ. ಊಟ ಮಾಡುವ ಮೊದಲು ಮತ್ತು ನಂತರ ಕಾಲು ಕೈ ಮುಖ ತೊಳೆಯದವರ ಮನೆಯಲ್ಲಿ ಲಕ್ಷ್ಮಿ ಕಾಣಿಸುವುದಿಲ್ಲ. ಇತರರೊಂದಿಗೆ ಮಾತನಾಡುವಾಗ ಪ್ರತಿ ಮಾತಿಗೂ ಅಸಂಗತವಾಗಿ, ಅನುಚಿತವಾಗಿ ಜೋರಾಗಿ ನಗುವ ಯಾವುದೇ ಮಹಿಳೆ ಲಕ್ಷ್ಮಿಯಲ್ಲ. ಎಲ್ಲರಿಂದ ಪೂಜಿಸಲ್ಪಡುವ ಮತ್ತು ಗೌರವಿಸಲ್ಪಡುವ ಯಾವುದೇ ಮಹಿಳೆಯೂ ಲಕ್ಷ್ಮಿಯನ್ನು ಹೊಂದುತ್ತಾಳೆ. ಗುರುವಾರದಂದು ದಾನ ಪೂಜೆ ಮಾಡದ ಪತಿಯೊಂದಿಗೆ ಜಗಳ ಮಾಡಿಕೊಂಡು ಮಹಿಳೆ ಪಾಪಿಷ್ಠಳಾಗಿ ಬದುಕುತ್ತಾಳೆ. ಗುರುವಾರ, ಅಮಾವಾಸ್ಯೆ, ಸಂಕ್ರಾಂತಿ ದಿನಗಳಂದು ನಿಷೇಧಿತ ಪದಾರ್ಥಗಳನ್ನು ಸೇವಿಸುವ ಮಹಿಳೆ ಯಮಪುರಿಗೆ ಹೋಗುತ್ತಾಳೆ. ವಿವೇಕವುಳ್ಳ ಸ್ತ್ರೀಯು ಮೇಲೆ ಹೇಳಿದ 3 ತಿಥಿಗಳಲ್ಲಿ ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ನದಿದ್ದರೆ, ಲಕ್ಷ್ಮಿಯನ್ನು ಪೂಜಿಸಿದರೆ ಆ ಸ್ತ್ರೀಯ ಮನೆಯ ಧಾನ್ಯಗಳಿಂದ ಮತ್ತು ಸಂತಾನದಿಂದ ಸಮೃದ್ಧಿಯಾಗುತ್ತದೆ. ಪ್ರತಿಯೊಬ್ಬ ಮಹಿಳೆಯು ತನ್ನ ದಿನಚರಿಯ ಆಧಾರದ ಮೇಲೆ ಲಕ್ಷ್ಮಿಯ ಅನುಗ್ರಹವನ್ನು ಹೊಂದುತ್ತಾರೆ. ಪ್ರತಿದಿನ ಬೆಳಗ್ಗೆ ಎದ್ದು ಮುಖ ತೊಳೆಯಿರಿ. ಹಾಗೆ ಮಾಡದ ಹೆಣ್ಣಿನ ಮುಖ ನೋಡಿದರೇನೆ ಮಹಾನ್ ಅನಿಸುತ್ತದೆ. ಊಟ ಮಾಡುವಾಗ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿಗೆ ಕುಳಿತುಕೊಳ್ಳಬೇಡಿ. ಹಾಗೆಯೇ ನಿತ್ಯವೂ ದೀಪಾರಾಧನೆ ಮಾಡದೆ ಮನೆಯಲ್ಲಿ ಊಟ ಮಾಡುವುದು ಸೂಕ್ತವಲ್ಲ. ಕತ್ತಲಾದ ನಂತರ ತಲೆಯ ಮೇಲೆ ಬರೆಯಬೇಡಿ.
ಬಿಚ್ಚಿದ ಬಟ್ಟೆ, ಕೊಳಕು ಬಟ್ಟೆ ಬಿದ್ದಲ್ಲೆಲ್ಲ ಬಿಸಾಡುವುದು ದೊಡ್ಡ ಬಡತನ. ಗಂಡನ ಅನುಮತಿ ಪಡೆಯದೆ ಎಲ್ಲರ ಮನೆಗೂ ಹೋಗುವ ಹೆಣ್ಣಿನ ಮನೆ, ಗಂಡನ ಮಾತು ಕೇಳದ ಹೆಣ್ಣಿನ ಮನೆ, ದೇವರು ಮತ್ತು ಬ್ರಾಹ್ಮಣರಲ್ಲಿ ಭಕ್ತಿ ನಂಬಿಕೆ ಇಲ್ಲದ ಹೆಂಗಸರ ಮನೆಗಳು ಪೂಜೆ ಸ್ಮಶಾನಕ್ಕೆ ಸಮಾನ. ಆದ್ದರಿಂದ ಲಕ್ಷ್ಮೀ ದೇವಿಯು ಅಲ್ಲಿಗೆ ಬರುವುದಿಲ್ಲ. ಶಾಶ್ವತ ಬಡತನವು ಆ ಮನೆಯನ್ನು ಕಾಡುತ್ತದೆ ಎಂದು ಲಕ್ಷ್ಮಿ ಮುದುಕ ಬ್ರಾಹ್ಮಣ ಮಹಿಳೆಗೆ ವಿವರಿಸಿದರು ಮತ್ತು ಹಳ್ಳಿಯ ಪ್ರತಿ ಮನೆಗೆ ಭೇಟಿ ನೀಡಲು ಹೊರಟರು. ಆ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಆ ಹಳ್ಳಿಯನ್ನು ಎಲ್ಲ ಮಹಿಳೆಯರು ಮಲಗಿರುವುದನ್ನು ನೋಡಿದರು. ಹಳ್ಳಿ ಕೊನೆಗೂ ಇಲ್ಲವಾಯಿತು. ಅಲ್ಲಿ ಒಬ್ಬ ಬಡ ಹೆಂಗಸು ದಿನವೂ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಆ ಬಡವಳು ಲಕ್ಷ್ಮೀ ದೇವಿಯ ಪಾದದ ಗುರುತನ್ನು ಅಕ್ಕಿ ಹಿಟ್ಟಿನಿಂದ ಮುಚ್ಚಿ ಲಕ್ಷ್ಮೀ ದೇವಿಯ ವಿಗ್ರಹದ ಬಳಿ ದೀಪವನ್ನು ಇಟ್ಟು ಧೂಪವನ್ನು ಇಟ್ಟು ನೈವೇದ್ಯ ಮಾಡಿ ಪದ್ಮಾಸನದಲ್ಲಿ ಕುಳಿತು ಲಕ್ಷ್ಮಿಯನ್ನು ಪೂಜಿಸುತ್ತಿದ್ದಳು. ಅವಳ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮಿ ಅವಳ ಮನೆಗೆ ಭೇಟಿ ನೀಡಿದರು. ನಾನು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ವರವನ್ನು ಕೇಳು, ನಾನು ಅದನ್ನು ನೀಡುತ್ತೇನೆ. ಆಗ ಲಕ್ಷ್ಮೀ ದೇವಿಯು, ನೀನು ಕೇಳದೆಯೇ ವರಗಳನ್ನು ಕೊಡುತ್ತಿದ್ದೇನೆ. ನೀನು ಸಾಯುವವರೆಗೂ ಎಲ್ಲ ಸಂಪತ್ತನ್ನು ಅನುಭವಿಸುವಿರಿ. ಮರಣಾನಂತರ ನೀನು ವೈಕುಂಠವನ್ನು ತಲುಪುವೆ. ನಾನು ನನ್ನ ವ್ರತವನ್ನು ಪಾಲಿಸಿದರೆ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತೇನೆ. ಮಹಾಲಕ್ಷ್ಮಿಯು ಹೇಳಿದಂತೆಯೇ ಆ ಮಹಿಳೆಯು ಲಕ್ಷ್ಮಿಯನ್ನು ಪೂಜಿಸುತ್ತಾಳೆ ಮತ್ತು ಸಕಲ ಸಂಪತ್ತು ಸಂತೋಷಗಳೊಂದಿಗೆ ತನ್ನ ಜೀವನವನ್ನು ಸಂತೋಷದಿಂದ ಕಳೆದಳು. ಶ್ರೀ ಮಹಾಲಕ್ಷ್ಮಿಯೇ ಹೇಳಿರುವ ಈ ವ್ರತವು ಅತ್ಯಂತ ವಿಶಿಷ್ಟವಾದುದು. ಈ ಕಥೆಯನ್ನು ನಿಯಮಿತವಾಗಿ ಓದುವುದು ಅದೃಷ್ಟವನ್ನು ತರುತ್ತದೆ. ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತದ ಕಥೆಯನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಕಥೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.